Go. ಹುಕ್ಕೇರಿ ತಾಲೂಕಿನ ಹಂಜಾನೆಟ್ಟಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘಟನೆ ಹಾಗೂ ಕೂಲಿ ಕಾರ್ಮಿಕರ ಹಿತಾಸಕ್ತಿ ಸಂಘಟನೆ ಹಂಜಾನೆಟ್ಟಿ ಗ್ರಾಮದಲ್ಲಿ ಸಂಘಟನೆಯನ್ನು ರಚಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಗೋಪಾಲ್ ಮರಿ ಬಸಪ್ಪರವರ, ಜಿಲ್ಲಾ ಗೌರವ ಅಧ್ಯಕ್ಷರು ಸಲೀಂ ಮುಲ್ಲಾ, ಜಿಲ್ಲಾ ಅಧ್ಯಕ್ಷರು ಬಸಪ್ರಭು ವಂಟಮೂರಿ, ಹುಕ್ಕೇರಿ ತಾಲೂಕು ಅಧ್ಯಕ್ಷರು ಮಹಮ್ಮದ್ ಅಲಿ ಬಾಡ್ಕರ್, ತಾಲೂಕು ಗೌರವಾಧ್ಯಕ್ಷರು ರವಿ ಬಿ ಕಾಂಬ್ಳಿ, ಸಂಚಾಲಕರು ಅಕ್ಬರ್ ಮುಲ್ತಾನಿ, ಊರು ಹಿರಿಯರಾದಂತಹ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳು ಆದ ದಸ್ತಗೀರ್ ರಾಜೇಶ್ ಸಾಬ್ ಮುಲ್ತಾನಿ ಮತ್ತು ಕೆಂಪಣ್ಣ ಬೋರಿಗಲಿ, ಶಂಕರ್ ಶಂಕೇಶ್ವರಿ, ಕರ್ನಾಟಕ ಸಮತ ಸೈನಿಕ ದಳದ ತಾಲೂಕು ಅಧ್ಯಕ್ಷರು ಷಣ್ಮುಖ ದೇವರಮನಿ ಹಾಗೂ ಉಪಾಧ್ಯಕ್ಷರು ಗಣಪತಿ ಜಾಡರ ಸಂದರ್ಭದಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರು ಕೆಂಪಣ್ಣ ಚೆಟ್ಟಿ, ಉಪಾಧ್ಯಕ್ಷರು ಇಮಾಮ್ ದಸ್ತಗೀರ್ ಮುಲ್ತಾನಿ, ಕಾರ್ಯದರ್ಶಿಗಳು ಲಘುಮಣ್ಣ ಯರಗಟ್ಟಿ, ಸಂಚಾಲಕರು ಸಂಸುದಿನ ದಸ್ತಗೀರ್ ಮುಲ್ತಾನಿ, ಶಂಕರ್ ತಳವಾರ್, ಸುಭಾಷ್ ತಳವಾರ್, ಎಲ್ಲ ಸಮಾಜದ ಜನರು ಸೇರಿ ಈ ಸಂಘವನ್ನ ಉದ್ಘಾಟನೆ ಮಾಡಲಾಯಿತು. ವರದಿ ಸಂಪಾದಕರು ಷಣ್ಮುಖ ದೇವರಮನಿ, ನ್ಯೂಸ್. ಅದಕ್ಕೇನಾಯ್ತಿ, ರೈತ ಒಂದು ದಿವಸದ ಪ್ರತಿ 24 ಗಂಟೆನೂ 1 ತಿಂಗಳದ 30 ದಿನಾನು ಒಂದು ರೈತನಿಗೆ ತೊಂದರೆ ಬಿಟ್ಟಿದ್ದಿಲ್ಲ. ಯಾವತ್ತಾದ್ರೂ ಬಿಟ್ಟಿದ್ದು ಇಲ್ಲ. ಈ ರೈತರ ತೊಂದರೆಗಳನ್ನು ಮತ್ತು ಕಷ್ಟಗಳನ್ನು ಬಿಡಿಸೋದಕ್ಕೆ ಇಲ್ಲಿವರೆಗೆ ಯಾರೂ ಮುಂದೆ ಬಂದಿಲ್ಲ. ಅದಕ್ಕೋಸ್ಕರ ಏನಾಗ್ತಾ ಇದೆಯಪ್ಪ ಅಂತಂದರೆ, ನಮ್ಮೂರಲ್ಲಿ ನಾವು ಇವತ್ತು ಒಂದು ರೈತ ಸಂಘಟನೆ, ಅದರ ಜೊತೆಗೇ ಕಾರ್ಮಿಕರು, ಮುಂದೆ ಕೂಲಿ ಕಾರ್ಮಿಕರು, ರೈತರು, ಕಾರ್ಮಿಕರು, ಕೂಲಿ ಕಾರ್ಮಿಕರು ಎಲ್ಲರನ್ನೂ ಸೇರಿ ಒಟ್ಟಾಗಿ ನಾವು ಒಗ್ಗಟ್ಟಾಗಿ ಇರೋಣಪ್ಪ ಅಂತಂದು ಹೇಳಿ ಒಂದು ಸಂಘಟನೆಯನ್ನು ಕಟ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವಿಲ್ಲಿ ಅದು ಇದು ಅವರು ರೈತರ ಇಡೀ ದೇಶಕ್ಕೆ ಅನ್ನ ಹಾಕ್ತೈತೆ. ಆದ್ರೆ ಮಾಲಕ ರೈತ, ಇವರು ಆಳುಗಳು ಈಗ ನಮ್ಮಕ್ಕಿ ದೊಡ್ಡವ್ರಾಗಿ ಕೂತಾರ, ನಾವು ಸಣ್ಣವರಾಗಿದ್ದೀವಿ. ಅಂದ್ರೆ ರೈತರ ನಾವು ವಿಚಾರ ಮಾಡೋ ಮಾತೈತಿ, ನಾವು ಹೆಂಗಿರಬೇಕು, ನಾವು ಏನು ಮಾಡಬೇಕು, ನಾವು ಏನು ಮಾಡೋದ್ರಿಂದ ಈ ಆಳುಗಳು ನಮ್ಮ ಕಾಲು ತಳಗಿರ್ತಾರೆ. ನಾವು ಹೆಂಗೆ ಇವ್ರಿಗೆ ಬಗ್ಗಿಸ್ಬೇಕು, ನಮ್ಮ ಕೆಲಸ ಹೆಂಗೆ ತಗೋಬೇಕು, ನಮ್ಮ ರೈತರು ನಮ್ಮ ಮುಂದೆ ಹೆಂಗೆ ತರಬೇಕು, ನಮ್ಮ ಬೆಳೆದಂಥ ಬೆಳೆಗೆ ಬೆಲೆ ಹೆಂಗೆ ತರಬೇಕು. ಈ ಕಬ್ಬಿನ ಬಿಲ್ ನೋಡ್ರಿ, ಮಹಾರಾಷ್ಟ್ರದಲ್ಲಿ 4700 ಐತಿ, ನಿಮ್ಗೆ ಎಷ್ಟು ಕೊಡ್ತಾರೆ? ಅವ್ರು ಕೊಡತ್ತಾರ, ನಿಮಗೆ ಇವ್ರು ಕೊಡಕ್ಕಾಗಬೇಕು. ಅಂದ್ರೆ ಇಲ್ಲಿ ನಾವು ಬಲಿಷ್ಠಿಲ್ಲ, ಒಕ್ಕಟ್ಟಿಲ್ಲ, ರೈತರಲ್ಲಿ ಒಕ್ಕಟ್ಟಿಲ್ಲ. ಯಾವ ಮಗ ಇವ್ ಯಾವ ಮಗ ಇದೇ ನಡೆದಿದೆ. ಯಾಕಂದ್ರೆ ನಮ್ಮಲ್ಲಿ ಒಕ್ಕಟ್ಟತನ ಪ್ರತಿಯೊಂದು ಹಳ್ಳಿಯಲ್ಲಿ ನಮ್ಮ ಸಂಘಟನೆ ಆಯ್ತು. ಪ್ರತಿ ಹಳ್ಳಿಯಲ್ಲಿ ನಾವು ಒಂದು ಸಂಘಟನೆ ಮಾಡಿ ನಮ್ಮ ಒಕ್ಕಟ್ಟತನ ತೋರಿಸೋದ್ರೆ ನಾವು ಇಡೀ ರಾಜ್ಯನೂ ಅಳಿಗಾಡಿಸ್ಬೇಕಂತ ನಾವು ನಿಮ್ಗೆ ಸಂಘಟನೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನೀವು ಒಂದು ಊರಲ್ಲಿ ಇಷ್ಟೇ ಜನ ಕೂಡಿ ನೀವು ಇಡೀ ತಾಲೂಕು ಇಲ್ಲಿ ಜಿಲ್ಲಾ ಅಳಿಗಾಡಿಸ್ಬೋದು, ಇಷ್ಟೇ ಜನ ಕೂಡಿ. ಯಾಕಂದ್ರೆ ಆ ತಾಕತ್ ನಿಮ್ಮಲ್ಲಿ ಐತಿ. ಡಿ ಸಿ ನಿಮ್ಮ ಮನೆಗೆ ಬರಬೇಕು. ಯಾಕಂದ್ರೆ ಆ ತಾಕತ್ ಐತಿ, ಆ ರೈತರಲ್ಲಿ ಆ ತಾಕತ್ ಐತಿ. ಆದ್ರೆ ಆ ತಾಕತ್ತು ಉಪಯೋಗಿಸ್ತಾ ಇಲ್ಲ. ಅದಕ್ಕೆ ನಾವು ಎಲ್ಲರನ್ನೂ ಜಾಗೃತ ಮಾಡಬೇಕು, ಎಲ್ಲರನ್ನೂ ರೈತರನ್ನ ನಾವು ತಿಳಿಸಬೇಕು. ಏನು ಸಂಘಟನೆ ಯಾಕೆ ಮಾಡಬೇಕಪ್ಪ, ನಾವು ಯಾಕೆ ಮುಂದುವರಿಸಬೇಕು, ಸಂಘಟನೆ ಜನ ಯಾಕೆ ಕೂಡಿಸ್ಬೇಕಂದ್ರೆ ನಮ್ಮ ರೈತರ ಅನ್ನ ಹಾಕುವ ದನಿಗೆ ಲಾಭ ಆಗಬೇಕು, ಅವ್ನು ಮತ್ತೊಮ್ಮೆ ಮಾಲಕ ಆಗಬೇಕು, ಇವರೆಲ್ಲ ತುಳಿಬೇಕಂತ ನಮ್ಮ ಇಚ್ಛೆ ಐತೆ ಅಂತೇಳಿ ನಾವು ಎಲ್ಲರೂ ಕೂಡಿ ಒಂದು ಸಂಘಟನೆ ಪ್ರತಿ ಊರಲ್ಲಿ ರೈತ ಸಂಘಟನೆ ತಾಕತ್ ಏನು ಅನ್ನೋದು ಮುಂದಿನ ದಿನಗಳಲ್ಲಿ ಇದಕ್ಕೊಂದು ದೊಡ್ಡ ಭವಿಷ್ಯ ಐತಿ. ಆ ಭವಿಷ್ಯ ನಾವು ರೂಪಿಸ್ಬೇಕಾಗೈತಿ. ಎಲ್ಲರೂ ಒಕ್ಕಟ್ಟಾಗಿರ್ಬೇಕಂತ ಕೇಳ್ಬಿಡ್ತೀವಿ. 2 ಮಾತು ಕೊಟ್ಟಿರ್ತೀವಿ. ರೈತರು ಒಕ್ಕಟ್ಟಾಗಿರ್ಬೇಕು. ನಮ್ಮ ಅಣ್ಣ ಹೇಳ್ರಿ, ಅವರು ರೈತರ ಒಕ್ಕಟ್ಟಿದ್ರೆ ಎಲ್ಲಾನು ಮಾಡಕ್ ಬರ್ತೈತಿ. ರೈತರು ನಾವು ಒಕ್ಕಟ್ಟಿಲ್ಲ. ಒಕ್ಕಟ್ಟು ಯಾವಾಗ ಆಗ್ಬೇಕು? ಒಂದು ಹಿಂಗೆ ಸಂಘಟನೆಗಳ ಮುಖಾಂತರ ಆಗ್ಬೇಕು. ಈ ಸಂಘಟನೆ ಬಲಿಷ್ಠ ಆದ್ರೆ ಮಾತ್ರ ಎಲ್ಲಾನು ಸಾಧನೆ ಮಾಡಾಕ, ಏನಾದ್ರೂ ಒಂದು ಗುರಿ ಮುಟ್ಟಾಕ ಅನುಕೂಲ ಐತಿ. ಇವತ್ತಿನ ದಿವ್ಸ ನೋಡ್ರಿ, ನಾನೊಬ್ಬ ರೈತ, ಒಂದು ಭೂಮಿ ಐತಿ. ಇವತ್ತಿನ ರೈತರ ಪರಿಸ್ಥಿತಿ ಹೆಂಗಾಗೈತಿ ಅಂದ್ರೆ, ಹೆಸರಿಗೆ ದೇಶದ ರೈತ ಬೆನ್ನೆಲುಬ, ಆದ್ರೆ ಬೆನ್ನಿನ ಎಲುಬದಾಗ ಶಕ್ತಿನೇ ಇಲ್ಲ.
ಯಾರು ಮುರಿಬೇಕು ಅಲ್ಲಿ ಬರೋಬ್ಬರ್ ಮುರಿದಿಟ್ಟಿದ. ಅದಕ್ಕೆ ನಾವು ಬಲಿಷ್ಠರಾಗಬೇಕಾದ್ರೆ, ನಮ್ಮ ಬೆನ್ನೆಲುಬು ಬಲಿಷ್ಠ ಆಗ್ಬೇಕಾದ್ರೆ ನಾವು ಏನಾದ್ರೂ ಒಂದು ಸಾಧನೆ ಕೈಗೊಳ್ಬೇಕು. ಈಗ ನೋಡ್ರಿ, ರೈತ ಪ್ರತಿಯೊಂದು ಬೆಳೆ ಬೆಳಿತಾನೆ. ರೈತ ಬೆಳಿಲಿಲ್ಲ ಅಂದ್ರೆ ಯಾರು ಏನ್ ತಿನ್ನಕ್ ಸಾಧ್ಯದ್ರಿ? ಯಾರು ತಿನ್ನಕ್ ಸಾಧ್ಯತೆ? ಆದ್ರೆ ರೈತ ಬೆಳೆದ ಬೆಳೆ ಇಟ್ಕೋಕ್ ಸಾಧ್ಯ ಇಲ್ಲ, ಅವ ಕೊಡಬೇಕ. ಅವ್ರಿಗೂ ಮುಂದಿನ ಗೊತ್ತೈತಿ, ಈ ಮೊದಲು ಇಟ್ಕೊಂಡ್ ಕೂತ್ರ ಅನುಕೂಲ ಇಲ್ಲ. ಯಾಕಂದ್ರೆ ಮುಂದಿನ ಬೆಳೆ ಗಳೆ ಹೊಡಿಬೇಕಾದ್ರೆ ಗಳೆ ಹೊಡೆ ರೊಕ್ಕ ಕೂಡ ಶಕ್ತಿಗೆ ಜೈ ಜವಾನ್, ಜೈ ಜವಾನ್. ಇನ್ನು ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾದ ಗೋಪಾಲನ ಮರಬಸನವರು ಒಂದೆರಡು ಮಾತುಗಳನ್ನ ಸಂಘಟನೆ ಮಾಡೋದು, ಇದನ್ನ ಬಿಟ್ಟರೆ ಬೇರೆ ಏನು ಸಂಘಟನೆ ಇದಿಲ್ಲ. ಒಂದು ಬೆಳೆದಂತ ಬೆಲೆಗೆ ನಿಗದಿತ ಬೆಲೆ ಕೊಡ. ನಮ್ಮ ಗ್ರಾಮವನ್ನು ಮೊದಲು ಸುಧಾರಣೆ ಮಾಡ್ಕೋಬೇಕು ನಾವು ಸಂಘಟನೆ. ಹಂಗ ಇದ್ರ ಸುಧಾರಣೆ ಆಗಂಗಿಲ್ಲ. ಮಹಾತ್ಮ ಗಾಂಧೀಜಿ ಕೂಡ ನಮ್ಮ ದೇಶಕ್ಕೆ ಸ್ವತಂತ್ರ ತರಬೇಕಾದ್ರೆ ಸಂಘಟನೆ ಮುಖಾಂತರ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕೈತಿ. ಅದಕ್ಕಾಗಿ ನಮ್ಮ ಸಂಘಟನೆ ಮುಖಾಂತರ ಪ್ರತಿ ಒಂದು ಊರು, ಪ್ರತಿ ಹಳ್ಳಿ, ಪ್ರತಿ ಗ್ರಾಮ, ಪ್ರತಿ ಜಿಲ್ಲೆ ಕೂಡ ಒಂದು ಏನು ಸುಧಾರಣೆ ಆಗಬೇಕಾದ್ರೆ ರೈತ ಸಂಘಟನೆ ಅದು ರೈತರಿಂದ ಮಾತ್ರ ಅಂತ ಹೇಳಿ ನಾನು ಈ ವೇದಿಕೆ ಮುಖಾಂತರ ನಿಮ್ಗೆಲ್ಲ ಹೇಳ್ತೀನಿ. ಕಡ್ಲಿ ಹಾಕಿರಲ್ರಿ, ಇವತ್ತು ಕಡ್ಲಿ ಇವತ್ತು ಎಲ್ಲ ಹಸಿರು ತೆಗೆದೋಗಿರಿ, ಮಣ್ಣ ತೆಗೆದೋಗಿರಿ. ರೈತ ಕಬ್ಬಿನ್ಯಾಗ ಕಸ ಸಿಕ್ಕೈತಿ. ಇಲ್ಲಿ ಏನು ಇಲ್ಲ ರೀ, ರೈತ ಕಿಮ್ಮತ್ತ ಇಲ್ಲ. ರೈತ ಹಾಕಿಸ್ತಕ್ಕ ಅವ್ರು ಹೊಟ್ಟೆ ತುಂಬುದಿಲ್ಲ. ಮತ್ತೆ ರೈತ ಹಾಕಿಸ್ತಕ್ಕ ಅವ್ರು ಹೊಟ್ಟೆ ತುಂಬುದಿಲ್ಲ. ಮತ್ತೆ ರೈತ ಇಲ್ದ ಅವ್ರು ಬಗ್ಗೆ ಇಲ್ಲ. ರೈತರು ನೀವು ನಮಗೆ ಕಾಡ್ತಾರ. ಇವ್ರು ಎಲ್ಲಾರು ಒಕ್ಕಟ್ಟಾಗಿ ನಾವ ಇಂಥ ನಾಯಿ ಅಂತ ಮಂದಿನ ಓಡಿಸ್ಬಿಟ್ಟೋಡ್ರಿ ಅಪ್ಪ. ನಾಯಿ ಅಂತ ಮಂದಿನ ಓಡಿಸ್ಬಿಟ್ರಿ.